ಸ್ಟಾರ್ ಕಿಡ್ ಆಗಿ ನಿಮ್ಗೂ ಕೂಡ ಸ್ಟ್ರಗಲ್ ಅನ್ನೋದು ಖಂಡಿತ ಇತ್ತಾ? ಎಲ್ಲರಿಗೂ ಇರುತ್ತೆ, ಯಾರಿಗಿರಲ್ಲ. ನಿಮ್ಗೂ ಇರೋದು ನನಗೂ ಇದೆ. ಬಟ್ ನಿಮ್ ದಾರಿ ಬೇರೆ, ನನ್ನ ದಾರಿ ಬೇರೆ. ಮತ್ತೆ ನೀವು ಮಲ್ಲೇಶ್ವರಂ ಹೋಗ್ಬೇಕು, ನಾನು ಮಲ್ಲೇಶ್ವರಂ ಹೋಗ್ಬೇಕು. ಇಬ್ರದ್ದು ರೂಟ್ ಒಂದೇ ರೂಟ್ ಇದ್ರು ಸಹ ನೀವು ಸಿಗ್ನಲ್ ಅಲ್ಲಿ ಸಿಕ್ಕಾಕೋಬಹುದು. ಸಿಕ್ಕಾಕೊಂಡಿದ್ದೆ ಒಂದ್ ಸಿಗ್ನಲ್ ಎಸ್ಕೇಪ್ ಆಗ್ಬೋದು, ಗೊತ್ತಾಗಲ್ಲ. ಸೊ ಸ್ಟ್ರಗಲ್ ಅನ್ನೋದು ಎಲ್ರಿಗೂ ಸರ್, ಇರುತ್ತೆ. ಕಾರಲ್ಲಿ ಹೋದ್ರು ನಾವು ಟೂ ವೀಲರ್ ಅಲ್ಲಿ ಹೋದ್ರು ಒಂದೇ, ಟ್ರಾಫಿಕ್ ಎಲ್ರಿಗೂ ಒಂದೇ. ಎಲ್ರಿಗೂ ಒಂದೇ. ಅವ್ರು ಹೇಳೋ ಯಾವನ್ ಮಾತು ಪದೇ 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 ತಲೆಯಲ್ಲಿ ಭಯ ಪಡ್ಬೇಡ, ಯಾರಿಗೂ ಮೋಸ ಮಾಡ್ಬೇಡ, ಪರದೆಗೆ ಮೋಸ ಮಾಡ್ಬೇಡ ಅಷ್ಟೇ. ಸಿನಿಮಾವನ್ನ ನೆಚ್ಕೊಂಡು ಏನೇ ಮಾಡಿದ್ರು ಯಾರಿಗೂ ಮೋಸ ಮಾಡ್ಬೇಡ. ನಿನಗೆ ಏನ್ ಅನ್ಸತ್ತೋ ನೀನ್ ಮಾಡು, ಕಾನ್ಫಿಡೆಂಟ್ ಆಗಿ ಮಾಡಿ. ಭಯ ಪಡ್ಬೇಡ. ಲೈಫಲ್ಲಿ ಭಯ ಪಟ್ರೆ ಒಂದು 10 ಹೆಜ್ಜೆ ಹಿಂದೆ ಹೋಗ್ಬೇಕು. ಅದಿಲ್ಲ. ಧೈರ್ಯ ಅನ್ನೋ ಅಸ್ತ್ರನ ಕೊಟ್ಟಿ. ಹೌದು. ಆಮೇಲೆ ಪಾಸಿಟಿವ್ ಆಟಿಟ್ಯೂಡ್ ಅಲ್ಲಿ ಇರಬೇಕು. ಆರಗನ್ಸ್ ಇರಬಾರ್ದು, ದೌಲತ್ ಇರಬಾರ್ದು, ಗಾಂಚಲಿ ಇರಬಾರ್ದು. ಪಾಸಿಟಿವ್ ಆಟಿಟ್ಯೂಡ್ ಅಲ್ಲಿ ಎಲ್ಲರ ಹತ್ರ ಮಾತಾಡ್ಸು. ಪಾಸಿಟಿವ್ ಆಗಿ ನಿನ್ ಕೈಲಿ ಏನೇನು ಕಲಿಯಕ್ಕಾಗತ್ತೆ ಕಲಿ, ಬಿಡು. ನಿನ್ ಇಷ್ಟ. ಆರಾಮಾಗಿರೋ ಜೀವನದಲ್ಲಿ ಇವತ್ತು ನನ್ಗೆ ಹೇಳಿದ್ ಖುಷಿಯಾಗಿರೋ ಅಂತ ಹೇಳಿದ್ರು. ಬೆಳಗ್ಗೆನೆ ಆಶೀರ್ವಾದ ಮಾಡಿದ್ದಾರೆ. ಹೌದು, ಫೋನಲ್ಲೇ ಮಾಡ್ಬೇಕಾಗಿತ್ತಲ್ಲ. ಅಮ್ಮನ್ ಸಪೋರ್ಟ್ ಎಷ್ಟಿದೆ ಸರ್? ಖಂಡಿತವಾಗ್ಲೂ ನಮ್ಮ ಅಮ್ಮಾಸ್ ಬಾಯ್ ಮ್ಯಾಕ್ಸಿಮಮ್ ಸಪೋರ್ಟ್ ಅವ್ರ ಕಡೆನೇ. ಹೈಯೆಸ್ಟ್ ಸಪೋರ್ಟ್ ಅಮ್ಮನೇ. ಅವ್ರಿಗೇನ್ ನಮ್ಮ ಮಕ್ಳು ಚೆನ್ನಾಗಿ ಬಂದ್ರಂದ್ರೆ ಇಬ್ರಿಗೂ ಆಗಿರ್ಲಿ, ಅದಕ್ಕಿಂತ ಖುಷಿ ಬೇರೆ ಏನಿದೆ. ನಿಮ್ ಪೇರೆಂಟ್ಸ್ಗಾಗಿ ನಮ್ಮ ಪೇರೆಂಟ್ಸ್ಗಾಗಿ ಎಲ್ರಿಗೂ ಒಂದು ಅವ್ರನ್ನ ಖುಷಿ ಪಡಿಸೋ ಟೈಮ್ ಬಂದಿದೆ ಅಂತ ಅನ್ಸುತ್ತೆ. ಯಾವೊಂದು ಸಿನಿಮಾ ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ ಅಪ್ಪ ಮಾಡಿದ್ದು? ಸಿಪಾಯಿ ತುಂಬಾ ಇಷ್ಟ. ತುಂಬಾ ಹೈಯೆಸ್ಟ್. ಸೌಂದರ್ಯ ನಂಗೆ ತುಂಬಾ ಇಷ್ಟ. ನನಗೆ ಪ್ರೇಮಲೋಕ ಆಯ್ತು, ಪ್ರೇಮಲೋಕ 2 ಚಾನ್ಸೇ ಇಲ್ಲ. ನಿನ್ನಿಂದ ಚಾನ್ಸೇ ಇಲ್ಲ. ಕೈಯೂ ಹಾಕಲ್ಲ, ಕೈ ಸುಟ್ಕೊಳ್ಳಲ್ಲ, ಏನು ಬೇಡ. ಅಷ್ಟು ಸೂಪರ್ ಡೂಪರ್ ಹಿಟ್ ಆಯ್ತಲ್ಲ ಸರ್ ಆ ಟೈಮಲ್ಲಿ? ನಾವು ಸೂಪರ್ ಹಿಟ್ ಮಾಡ್ಕೊಳ್ಳಲ್ಲ, ನಾವು ಅಷ್ಟು ಕೆಪಾಸಿಟಿ ಇಲ್ಲ ನಮ್ಗೆ. ಅವ್ರ ಮಗ ನಿಮ್ಗೆ ತಾನೇ ಆ ಕೆಪಾಸಿಟಿ. ಇದೇ ನೆಪೋಟಿಸಮ್ ಟಾಕ್ಸ್. ಇದನ್ನೇ ಬಿಟ್ಬಿಟ್ರೆ ನಮ್ಮನ್ನ ಯಾರು ನೆಪೋಕಿಡ್ ಹೇಳಲ್ಲ ನಾವು. ಅದೆಲ್ಲ ಯಾವ್ದು ಬೇಡ, ಅದೆಲ್ಲ ಮುಟ್ಬಾರ್ದು ನಾವು. ಸೊ ಅಷ್ಟು ಒಳ್ಳೆ ಸಿನಿಮಾ ಹಾಗೆ ಇರ್ಬೇಕು. ಲೈಕ್ ಎವರ್ಗ್ರೀನ್, ಗ್ರಂಥಾಲಯದಲ್ಲಿ ಇಟ್ಟಿರ್ತಾರಲ್ಲ ಜೋಪಾನವಾಗಿ. 100 ವರ್ಷ ಆದ್ಮೇಲೆ ಬುಕ್ ಓದಿದ್ರೆ ಇವೆಲ್ಲ ಖುಷಿ ಪಡಿ. ಆದ್ರೆ ಯಾವ ತರದ ಪ್ರಾಜೆಕ್ಟ್ ನಿಮ್ಗೆ ಇಷ್ಟ ಆಗುತ್ತೆ? ನಿಮ್ ಡ್ರೀಮ್ ಪ್ರಾಜೆಕ್ಟ್ ಅಂದ್ರೆ ಯಾವ್ದು ಹಾಗಾದ್ರೆ? ತುಂಬಾ ಇದೆ ಮ್ಯಾಮ್, ಬಟ್ ಸದ್ಯಕ್ಕೆ ಮುದ್ದೋಳು ಕಂಪ್ಲೀಟ್ಲಿ ಓನ್ಲಿ ಸ್ಟಕ್ ಮುದ್ದೋಳು. ತುಂಬಾ ಇದೆ, ತುಂಬಾ ಸ್ಟೋರೀಸ್ ಇದೆ. ಬಟ್ ಫಸ್ಟ್ ಮುದ್ದೋಳು, ಫಸ್ಟ್ ಜರ್ನಿ ಶುರು ಆಗ್ಲಿ. ತಿರ್ಗಾ ಒಂದ್ ಮುಂದೆ ಹೋದ್ರೆ ಈ ಟೈಮಲ್ಲಿ ಈ ಸಬ್ಜೆಕ್ಟ್ ಮಾಡ್ಬೋದು ಅನ್ಸುತ್ತೆ, ಈ ಟೈಮಲ್ಲಿ ಬೇಡ ಅನ್ಸುತ್ತೆ, ಈ ಸಬ್ಜೆಕ್ಟ್ ಬೇರೆ ಯಾರಾದ್ರು ಕೊಡೋಣ ಅನ್ಸುತ್ತೆ. ಸರ್, ಮುದ್ದೋಳು ಯಾವ ತರ ಜಾನರ್ ನ ಮೂವಿ ಆಗಿದೆ? ಆಕ್ಷನ್, ರಿವೆಂಜ್ ಡ್ರಾಮಾ, ಕಲ್ಟ್ ಆಗಿರುತ್ತೆ. ಕಮರ್ಷಿಯಲ್ ಸಿನಿಮಾ ಲೆಕ್ಕದಲ್ಲಿ ಬರಲ್ಲ. ಸ್ವಲ್ಪ ಸೀರಿಯಸ್ ಆಗಿರುತ್ತೆ ಸಿನಿಮಾ. ಒಂದು ಪಾತ್ರದ ಮೇಲೆ ಇಡೀ ಕತೆ ಹೋಗುತ್ತೆ, ನೋಡಿ. ಸರ್, ರವಿಚಂದ್ರನ್ ಸರ್ ಮಗ ಅನ್ನೋದನ್ನ ತೆಗೆದು ಇಟ್ಟು ಹೊಸ ಒಂದು ಹೀರೋ ಬಂದಿದ್ದಾರೆ. 20 minutes ಅದು ಹೋಗ್ಬಿಡುತ್ತೆ ಮೈಂಡ್ ಅಲ್ಲಿ. ರವಿಚಂದ್ರನ್ ಮಗನ್ ತರ ಅನ್ಸೋದು. ವಿಕ್ರಮ್ ಬಂದಿದ್ದಾರೆ. ವಿಕ್ರಮ್ ಅಲ್ಲ, ಶಶಿ. ಆ ಪಾತ್ರದ ಹೆಸರು ಶಶಿ. ಅವ್ನು ಬಂದಿದ್ದಾನೆ ಅಂತ ಅನ್ಸುತ್ತೆ. ಫಸ್ಟ್ 30 minutes ಅಲ್ಲಿ ಹೊಡೆದಾಗ್ತಿದೆ, ಅದು ಡೌಟ್ ಇಲ್ಲ. ಓಕೆ ಸರ್, ಕೊನೆಯದಾಗಿ ಯಾಕೆ ಮುದ್ದೋಳು ಸಿನಿಮಾನ ಥಿಯೇಟರ್ಗೆ ಬಂದು ನೋಡ್ಬೇಕು ಅಂತ ವೀಕ್ಷಕರು ನೀವು ಕೇಳೋದಾದ್ರೆ? ಏನಿಲ್ಲ ಮ್ಯಾಮ್, ಫಸ್ಟ್ ಡೇ ಕಡಿಮೆ ಜನ ಇರ್ತಾರೆ. ಅವ್ರು ವರ್ಡ್ ಆಫ್ ಮೌತ್ ಹೋಗುತ್ತೆ ಆಚೆ. ಅದಾದ್ಮೇಲೆ ಎಲ್ರು ಬಂದು ನೋಡ್ತಾರೆ ಸಿನಿಮಾ ಚೆನ್ನಾಗಿದೆ ಅಂತ. ಅಷ್ಟೇ ಬಂದು ನೋಡ್ಬೇಕು. ಅವ್ರು ಒಳ್ಳೆ ಕಂಟೆಂಟ್, ಅವ್ರು ಟ್ರೈಲರ್ ನೋಡ್ತಾರೆ. ಟ್ರೈಲರ್ ನಿಮ್ಗೆ ಇಂಟ್ರೆಸ್ಟಿಂಗ್ ಆಗಿ ಅನ್ಸಿದ್ರೆ, ಈ ಹೀರೋ ಅಂತ ಇಲ್ಲ, ಈ ಕನ್ನಡ ಸಿನಿಮಾಗೆ ಒಂದು 200 ರೂಪಾಯಿ ಕೊಟ್ಟು ಒಂದು ಸಿನಿಮಾನ ಎಂಟರ್ಟೈನ್ಮೆಂಟ್ ಆಗಿ ನೀವು ಬಂದು ನೋಡ್ತೀರಾ ಅಂತ ಅವ್ರಿಗೆ ಅನ್ಸಿದ್ರೆ ಅವ್ರು ಒಂದು ಸಿನಿಮಾ ನೋಡ್ಬೋದು. ನಿಮ್ಮ ಸಿನಿಮಾಗೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್.